ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ನಟ ದರ್ಶನ್ ಪರಪ್ಪನ ಅಗ್ರಹಾರ ಸೇರಾಗಿದೆ. ಎರಡನೇ ದಿನ ಇವತ್ತು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಸೆರೆವಾಸ. ಸೆಂಟ್ರಲ್ ಜೈಲಿನಲ್ಲಿ ನಿನ್ನೆ ರಾತ್ರಿಯನ್ನು ಕಳೆದಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. ಅದರಲ್ಲೂ ಏನೋ ಜೈಲೂಟವನ್ನು ತಿನ್ನೋದಕ್ಕಾಗದೆ ನಟ ದರ್ಶನ್ಗೆ ಪಿಕ್ಲಾಟ ಅಂತೆ. ಅವ್ರಿಗೆ ಅಡ್ಜಸ್ಟ್ ಆಗತ್ತೆ ನಿಧಾನಕ್ಕೆ, ಇಟ್ ಟೇಕ್ಸ್ ಟೈಮ್. ಆರೋಪಿಗಳ ಮೊಬೈಲ್ಗಳನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತಕ್ಕಂಥ ಮಾಹಿತಿ. ಅಂದರೆ ಪಡ್ಕೊಂಡ ನಂತರನೇ ತಾನೇ ಯಾವಾಗಲೂ ಜುಡಿಷಿಯಲ್ ಕಸ್ಟಡಿಗೆ ಕೊಡ್ತಕ್ಕಂಥದ್ದು. ಹಾಗಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ ನಂತರ ಏನೇನಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಆರೋಪಿ ನಟ ದರ್ಶನ್ ಸೇರಿ 4 ಈಗ ಜೈಲು ಪಾಲಾಗಿದ್ದು ವಿಶೇಷ ಕೊಠಡಿಯಲ್ಲಿ ಇರುವಂಥದ್ದು. ಇನ್ನು ವಿಶೇಷ ಕೊಠಡಿಯ ಅಕ್ಕಪಕ್ಕ ಕ್ರಿಮಿನಲ್ ಆಕ್ಟಿವಿಟಿ ಇರುವಂತಹ ಕೆಲವೊಂದು ಆರೋಪಿಗಳಿರೋ ಹಿನ್ನೆಲೆ ಸೂಕ್ತ ಭದ್ರತೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿನ ಅನಾವಶ್ಯಕವಾಗಿ ಯಾರೂ ಸಹ ಓಡಾಡಬಾರ್ದು. ಜೊತೆಗೆ ಅಲ್ಲಿ ಅಂದರೆ CC ಕ್ಯಾಮ್ರಾ ಇರ್ಬೋದು ಮತ್ತು ಹೆಚ್ಚಿನ ಭದ್ರತೆಗೆ ಜೈಲು ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಇನ್ನು ಬೇರೆ ಕ್ರಿಮಿನಲ್ ಆಕ್ಟಿವ್ ಇರುವಂತಹ ಮೈನ್ ಜೈಲಿನಲ್ಲಿರುವಂತಹ 30ಕ್ಕೂ ಹೆಚ್ಚು ರೌಡಿಗಳನ್ನು ಈಗಾಗಲೇ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದಾರೆ. ಅಂದರೆ ಆ ಮೈನ್ ದರ್ಶನ್ ಇರುವ ಕೊಠಡಿ ಸುತ್ತಮುತ್ತ ಹೊರತುಪಡಿಸಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದಾರೆ ಅಂತೇಳಿ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿರುವಂಥದ್ದು. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಸೆಂಟ್ರಲ್ ಜೈಲ್ನಲ್ಲಿ ಒಂದು ರಾತ್ರಿ ಕಳೆದ ಕರಿಯ ಸತತ ವಿಚಾರಣೆಯಿಂದ ಕುಗ್ಗಿದ ಅಜಾನುಬಾಹು. ಮುಳ್ಳನ್ನ ತೆಗೆಯೋಕೆ ಮಚ್ ಹಿಡಿದ್ರು ಅನ್ನೋ ತರ ಬುದ್ಧಿವಾದ ಹೇಳೋ ವಿಚಾರದಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆಯೇ ಆಗಿದೆ. ಇದೀಗ ಕೊಲೆ ಆರೋಪಿಗಳು ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ ಸೇರಿದ್ದಾರೆ. ಹಿಂದೊಮ್ಮೆ ಪತ್ನಿ ಮೇಲೆ ಹಲ್ಲೆ ಮಾಡಿ ಜೈಲ್ ಸೇರಿದಂತಹ ದರ್ಶನ್ ಮತ್ತೆ 13 ವರ್ಷದ ಬಳಿಕ ಜೈಲ್ ಸೇರಿದ್ದಾರೆ. ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಒಂದು ರಾತ್ರಿ ಕಳೆದಿದ್ದಾರೆ. ಜೈಲ್ನಲ್ಲಿ ಜಗ್ಗುದಾದನಿಗೆ ಟೈಟ್ ಸೆಕ್ಯೂರಿಟಿ, ಡಬಲ್ ಎಂಟ್ರಿಗೆ ಹಲವು ರೌಡಿಗಳು ಶಿಫ್ಟ್. ಆರೋಪಿ ದರ್ಶನ್ ಸೇರಿ 4 ಪರಪ್ಪನ ಅಗ್ರಹಾರದ ವಿಶೇಷ ಭದ್ರತಾ ಕೊಠಡಿಗೆ ಕಳುಹಿಸಲಾಗಿದೆ. ದರ್ಶನ್ ಇರುವ ಕೊಠಡಿ ಸುತ್ತ ಪೊಲೀಸರು ಭಾರೀ ಭದ್ರತೆಯನ್ನ ಅಳವಡಿಸಿದ್ದು ಅನಾವಶ್ಯಕವಾಗಿ ಯಾರೂ ಓಡಾಡಬಾರದು ಅಂತ ಪೊಲೀಸರು ನಿರ್ಬಂಧ ವಿಧಿಸಿದ್ದಾರೆ. ದರ್ಶನ್ ಕೊಠಡಿ ಸುತ್ತ ಕ್ರಿಮಿನಲ್ ಆಕ್ಟಿವಿಟಿ ಇರುವಂತಹ ಆರೋಪಿಗಳಿರುವ ಕಾರಣ ಅವ್ರ ಮೇಲೇನೂ ಕೂಡ ನಿಗಾ ವಹಿಸಲಾಗಿದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ 30ಕ್ಕೂ ಹೆಚ್ಚು ರೌಡಿಗಳನ್ನ ಮೇನ್ ಜೈಲಿನಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆಯಂತೆ. ಜೈಲ್ನಲ್ಲಿ ಮೊದಲ ರಾತ್ರಿ ಕಳೆದ ದರ್ಶನ್ ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗಿದ ಕಾಟೇರ, ಜೈಲೂಟ ತಿನ್ನಲಾಗದೆ ಚಡಪಡಿಸಿದ ಸಾರಥಿ. ಈಗಾಗಲೇ ಜೈಲ್ನಲ್ಲಿ ಒಂದ್ ರಾತ್ರಿ ಕಳೆದಿರುವಂತಹ ದರ್ಶನ್ ಸರಿಯಾಗಿ ಊಟ ಸೇವಿಸ್ತಾ ಇಲ್ವಂತೆ. ಮುದ್ದೆ ಚಪಾತಿ ಸಾಂಬಾರ್ ಮತ್ತು ಮಜ್ಜಿಗೆ ಕೊಟ್ರು ಸರಿಯಾಗಿ ಊಟ ಮಾಡದೆ ತಡವಾಗಿ ನಿದ್ರಿಸ್ತಾ ಇದ್ದಾರಂತೆ. ಸತತ 12 ದಿನಗಳ ಪೊಲೀಸ್ ವಿಚಾರಣೆ ಮಹಜರು ಎದುರಿಸಿರುವಂತಹ ದರ್ಶನ್ ಮಾನಸಿಕ ಹಾಗೂ ದೈಹಿಕವಾಗಿ ಕುಗ್ಗಿದ್ದಾರೆ. ಹೀಗಾಗಿ ದರ್ಶನ್ ಎಲ್ಲದರಲ್ಲೂ ನಿರಾಸಕ್ತಿ ತೋರಿಸ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಆರೋಪಿಗಳ ಮೊಬೈಲ್ಗಳು ಪೊಲೀಸರ ವಶಕ್ಕೆ. ಒಂದ್ ಕಡೆ ದರ್ಶನ್ ಅಂಡ್ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನವಾಗಿದ್ರೆ ಇತ್ತ ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆಯನ್ನ ಪೊಲೀಸರು ಮುಂದುವರೆಸಿದ್ದಾರೆ. ನಿನ್ನೆ ಕೋರ್ಟ್ನ ಅನುಮತಿ ಪಡ್ಕೊಂಡಿದ್ದಂತಹ ತನಿಖಾಧಿಕಾರಿಗಳು ದರ್ಶನ್ ಸೇರಿದಂತೆ ಧನರಾಜ್, ವಿನಯ್, ಪ್ರದೂಷ್ರ ಮೊಬೈಲ್ ವಶಕ್ಕೆ ಪಡ್ಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ. ಸದ್ಯ ಎಲ್ಲ ಆರೋಪಿಗಳ ಮೊಬೈಲ್ನಲ್ಲಿರುವಂತಹ ಸಾಕ್ಷ್ಯಗಳು ಡಿಸ್ಟ್ರಾಯ್ ಆಗಿರೋದು ಬಹಿರಂಗ ಆಗಿದೆ. ಹಾಗಾಗಿ ಆರೋಪಿಗಳ ಹೆಸರಲ್ಲಿ ಹೊಸ ಸಿಮ್ ಖರೀದಿಸಿ ಡಿಸ್ಟ್ರಾಯ್ ಆಗಿರುವಂತಹ ಸಾಕ್ಷ್ಯಗಳನ್ನ ರಿಟ್ರೀವ್ ಮಾಡೋದಕ್ಕೆ ತನಿಖಾಧಿಕಾರಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ಒಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎಲ್ಲಾ ಆರೋಪಿಗಳಿಗೆ ನ್ಯಾಯಾಂಗ ಬಂಧನವಾಗಿದ್ದು ಪ್ರಕರಣ ಇನ್ನೂ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.